ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ ಗುರು ಎಲ್ಲರಿಗೂ ನನ್ನ ಚಾನಲ್ಗೆ. ಮತ್ತು ಇವತ್ತು ನಾನು ತಂದಿರೋದು ಲೆಜೆಂಡ್ರಿ ಅಂತ ವೆಹಿಕಲ್ಲು. ಬನ್ನಿ ನೋಡೋಣ ಯಾವ ಥರ ಇದು ಬರುತ್ತೆ ಅಂತ. ಹಂಗೆ ನಿಮಗೆ ಇವಾಗ ನಾನು ಸಿನಿಮ್ಯಾಟಿಕ್ ವೀಡಿಯೋಸ್ ತೋರಿಸ್ತೀನಿ, ಹೋಗಿ ನೋಡ್ಕೊ ಬನ್ನಿ. ಇವತ್ತು ನಾವು ಓಡಿಸ್ತಾ ಇರೋದು ಬಂದು ಗಾಡಿ ಬಂದು ಫಾರ್ಚುನರ್ ಲೆಜಾ. ಪ್ರೆಸೆಂಟು ಇದನ್ನ ಯಾವ್ದಕ್ಕೆ ಕಂಪೇರ್ ಮಾಡ್ಬೇಕಂದ್ರೆ, ಒಂದು ಆನೆ ಮೇಲೆ ಕುತ್ಕೊಂಡು ಓಡಿಸಿದ್ರೆ ಹೆಂಗೆ ಫೀಲ್ ಬರುತ್ತೋ ನಿಮಗೆ ಆ ಥರ ಫೀಲ್ ಬರುತ್ತೆ ಈ ಗಾಡಿಯಲ್ಲಿ. ಮೈನ್ ಇಂಪಾರ್ಟೆಂಟು ಇದು ಬಂದು 7 ಸೀಟರ್ ಆಗಿರುತ್ತೆ ರಿವರ್ಷನ್ನು. ಮತ್ತೆ ಇದು ಟಾಪ್ ಎಂಡ್ ಮಾಡಲು, ಫುಲ್ಲಿ ಟಾಪ್ ಎಂಡು. ಲೆಜೆಂಡಲ್ಲಿ ಫುಲ್ಲಿ ಟಾಪ್ ಎಂಡೇ ಬರೋದು ನಿಮಗೆ. ಮತ್ತೆ ಈ ಗಾಡಿ ಬಂದು ಡೀಸೆಲ್ ವೆಹಿಕಲ್ ಆಗಿರುತ್ತೆ. 2 ಲೀಟ್ರು ಡೀಸೆಲ್ ಇಂಜನ್ ಆಗಿರುತ್ತೆ. ಇದು ಫುಲ್ಲಿ ಟಾಪ್ ಎಂಡು. ಮತ್ತು ಈ ಗಾಡಿಯಲ್ಲಿ ನಿಮಗೆ 7 ಸೀಟ್ರು ಮತ್ತು 11 ಸ್ಪೀಕರ್ಸು 10 ಸ್ಪೀಕರ್ಸು JBL ಸ್ಪೀಕರ್ಸ್ ಬರುತ್ತೆ. ಮೈನ್ ಇಂಪಾರ್ಟೆಂಟ್ ಅದು ತೋರಿಸ್ತೀನಿ ನಿಮಗೆ. ಬನ್ನಿ ನಾನು ತೋರಿಸ್ತೀನಿ. ಆಟೋಮೆಟಿಕ್ ಬರುತ್ತೆ ಇದು, ಆಟೋಮೆಟಿಕ್ ಗೇರ್ ಬಾಕ್ಸ್ ಇದು ಫಾರ್ಚುನರಲ್ಲಿ. ಆಟೋ ಸಿಂಬಲ್ಲು, ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಮತ್ತು ಪೆಡಲ್ ಶಿಫ್ಟ್ ಅಂತಾರಲ್ಲ, ಇದು ಪೆಡಲ್ ಶಿಫ್ಟು ನೋಡಿ, ಆಟೋಮೆಟಿಕ್ ರೈಸ್ ಆಗುತ್ತೆ. ಮತ್ತು ಪೆಡಲ್ ಶಿಫ್ಟಲ್ಲಿ ಮತ್ತೆ ರೈಸ್ ಮಾಡ್ಕೋಬೇಕು ಆಟೋಮೆಟಿಕ್. ನೋಡಿ ನೋಡಿ, ಇಲ್ಲ ಗ್ಯಾಸು ಎಲ್ಲ ಆಟೋಮೆಟಿಕ್ ತಗೊಳುತ್ತೆ ನಿಮಗೆ. ನೋಡಿ ಮೀಟ್ರ್ ಈ ಥರ ಬರುತ್ತೆ. ಕ್ಯೂಟು, ಹೇಳೋಕೆ ನೀವು ಹೇಳಬಾರ್ದು, ಚೆನ್ನಾಗಿರುತ್ತೆ. ನಿಮಗೆ ವೈಪರು ಎಲ್ಲ ಈ ಥರ ಬರುತ್ತೆ ನಿಮ್ಮ ಗಾಡಿಯಲ್ಲಿ. ಒಳಗಡೆ ಕೂತ್ಕೊಂಡ್ರೆ ಸಿಟ್ಟಿಂಗ್ ಪೊಸಿಷನ್ ಈ ಥರ ಬರುತ್ತೆ ನಿಮಗೆ ಚಿಕ್ಕದಾಗಿ. ಇನ್ನೊಂದೇನೆಂದರೆ ಈ ಗಾಡಿಯಲ್ಲಿ ಸ್ಪೇಸು ಸ್ವಲ್ಪ ಕಮ್ಮಿ ಹಿಂದೆ ರೋ ಅಲ್ಲಿ, ಅದು ತೋರಿಸ್ತೀನಿ ನಿಮಗೆ. ಮಿರರ್ ಕಂಟ್ರೋಲ್ಸು ಎಲ್ಲ ಇಲ್ಲಿ ಬರುತ್ತೆ ಸೈಡಲ್ಲಿ, ಅದೊಂದು. ಮತ್ತು ಇದು ನಿಮಗೆ ವ್ಯೂ ಅಲ್ಲಿ ಅಷ್ಟೇ ಒಂಥರ ಅಗ್ರೆಸಿವ್ ಥರ ಕಾಣಿಸುತ್ತೆ ಈ ಗಾಡಿ. ಮತ್ತು 360 ಡಿಗ್ರಿ ಕ್ಯಾಮ್ರಾ ಎಲ್ಲ ಇದೆ ಈ ಸಿಸ್ಟಮಲ್ಲಿ. ಮತ್ತು JBL ಬರುತ್ತೆ. ಇದು JBL ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದು. ಮತ್ತು ಟೈಮ್ ಎಲ್ಲ ಇಲ್ಲಿ ತೋರಿಸುತ್ತೆ ನೋಡಿ, ಟೈಮು, ಪಾರ್ಕಿಂಗು ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. AC ವೆಂಟ್ಸು ಎಲ್ಲ ಚೆನ್ನಾಗಿದೆ. AC ಮತ್ತು ಚಿಲ್ಲಿಂಗ್ ಸಾಕಾಗಿದೆ ಗಾಡಿಯಲ್ಲಿ. ಇನ್ನೊಂದೇನೆಂದರೆ ಇದು ದೊಡ್ಡ ಗಾಡಿ, ಆಟೋಮೆಟಿಕ್ ಆಗಿದ್ರೆ ನಿಮ್ಗೆ ಆರಾಮಾಗಿ ಓಡಿಸ್ಬೋದು ಗಾಡಿ. ಇದು ಲಾಂಗ್ ಆದರೆ ಸೂಪರ್ ಆಗಿರುತ್ತೆ. ಇನ್ನೊಂದೇನೆಂದರೆ ನೀವು ಮಾತಾಡೋಂಗಿಲ್ಲ ಈ ಗಾಡಿಯಲ್ಲಿ. ಮತ್ತಿನ್ನೊಂದೇನೆಂದರೆ ನಿಮಗೆಲ್ಲ ಒಂದೊಂದೇ ಪ್ರತಿಯೊಂದು ಡೀಟೇಲ್ಸ್ ಆಗಿ ತೋರಿಸ್ತೀನಿ ಚಿಕ್ಕದಾಗಿ. ಫಸ್ಟ್ ಪರ್ಫಾರ್ಮೆನ್ಸ್ ಚೆಕ್ ಮಾಡೋಣ ಗಾಡಿಯಲ್ಲಿ, ಮೈನ್ ಇಂಪಾರ್ಟೆಂಟು. ಆಟೋಮೆಟಿಕ್ ಅಲ್ಲ, ನಾವೇನು ಗೇರ್ ಹಾಕೋ ಅಷ್ಟಿರಲ್ಲ. ನಾವು ಗೇರ್ ಬೇಕಂದ್ರೆ ಹಾಕ್ಕೋಬೋದು. ಇದ್ ಕಡೆ ಪ್ರೆಸ್ ಮಾಡಿ ಪ್ಲಸ್ ಮಾರ್ಕ್ ಮೈನಸ್ ಅಲ್ಲಿ ಹೊಡೆದು ಮತ್ತೆ ಗೇರ್ ಪ್ರೆಸ್ ಮಾಡ್ಕೊಂಡ್ರೆ ಆರಾಮಾಗಿ ಹೋಗುತ್ತೆ ನೋಡಿ. ಮತ್ತೆ ಇನ್ನೊಂದು ಡೌನ್ ಮಾಡ್ಕೊಂಡ್ರೆ ಮತ್ತೆ ರೈಸ್ ಮಾಡ್ಕೋಬೋದು. ಬೇಡ ಅಂದರೆ ನಾರ್ಮಲ್ ಡೀಗೆ ಹಾಕೊಂಡ್ಬಿಟ್ಬಿಟ್ರೆ ಆಗೋಯ್ತು, ಆರಾಮಾಗಿ ಹೋಗ್ತಾ ಇರುತ್ತೆ ಗಾಡಿಯಲ್ಲಿ. ಮತ್ತೆ ಇದು ಏನಂದರೆ ಜಾಸ್ತಿ ಯಾರು ಇಕ್ತಾರೆ ಅಂದರೆ ಗಾಡಿಗಳು ಪೊಲಿಟಿಷಿಯನ್ ಜಾಸ್ತಿ, ಮೈನು ಅವರು ಜಾಸ್ತಿ ಇಕ್ತಾ ಇರ್ತಾರೆ ಈ ಗಾಡಿಗಳನ್ನ. ಇದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ನಿಮಗೆ ಒಂಥರ ಧೂಳು ಎಬ್ಬಿಸ್ಕೊಂಡು ಹೋಗುತ್ತೆ ಗಾಡಿ, ಮಾತಾಡೋಂಗಿಲ್ಲ. ಅದು ಮೈನ್ ಇಂಪಾರ್ಟೆಂಟು ಈ ಗಾಡಿಯಲ್ಲಿ. ದೊಡ್ಡ ಗಾಡಿಗಳೆಲ್ಲ ಸ್ವಲ್ಪ ನಿಮ್ಗೆ ಆ ಥರ ಇರುತ್ತೆ ಫೀಲಿಂಗು. ಮತ್ತು ಇದು ಬಂದು ನಿಮಗೆ ಒಂಥರ ಬಲ್ಕ್ ಆಗಿರುತ್ತೆ ಗಾಡಿ, ಅದು ತೋರಿಸ್ತೀನಿ ನಿಮ್ಗೆ. ಒಂದೊಂದೇ ಡೀಟೇಲ್ಸ್ ತೋರಿಸ್ತೀನಿ ನಾನು ನಿಮ್ಗೆ. ಒಂದೊಂದೇ ಡೀಟೇಲ್ಸ್ ಆಗಿ ನಾನು ತೋರಿಸ್ತೀನಿ. ಒಂದೇ ಒಂದು ಸೆಕೆಂಡ್ ಇರಿ, ಹಂಗೆ ಇರಿ ಒಂದೇ ಒಂದು ಸೆಕೆಂಡ್. ನಿಮ್ಗೆ ಇಂಜನ್ ಈ ಥರ ಬರುತ್ತೆ. ಇದು ನೋಡಿ ಆ ಥರ ದೊಡ್ಡದಾಗಿದೆಯೋ ಇಂಜನ್ ಸ್ಪೇಸ್ ಮಾತ್ರ ಸಕ್ಕದಾಗಿದೆ. ಇದು ಕೂಲೆಂಟು, ಪಿಂಕ್ ಕಲರ್ ವಾಟರ್ ಅನ್ಕೋಬೇಡಿ, ಕೂಲೆಂಟ್ ಬರುತ್ತೆ. ಅದು ಈ ಥರ ಬರುತ್ತೆ ಇದು ಇಂಜನ್ ಬೇನೆ ದೊಡ್ಡದು ಇದು.
ಆಲ್ಮೋಸ್ಟ್. ಮತ್ತೆ ಇದು ವೀಲ್ ಸೈಜ್ ಬಂದರೆ ಬನ್ನಿ ತೋರಿಸ್ತೀನಿ. 265 60 R18 ಅಂತ ಬರುತ್ತೆ. ಬ್ರಿಸ್ಟೋನ್ ಡ್ಯುಯೆಲ್ ಅಂತ ಬರುತ್ತೆ ನೋಡಿ. ಬ್ರಿಸ್ಟೋನ್ ಡ್ಯುಯೆಲ್ HT ಅಂತ ಬರುತ್ತೆ. ಆಲ್ ಟೆರೇನ್ ಅಂತ ಬರುತ್ತೆ. ಇದು ಈ ತರ ಬರುತ್ತೆ ನಿಮ್ಗೆ ಟೈರಲ್ಲಿ. ಹೈಟ್ ಗಾಡಿ ಈ ತರ ಬರುತ್ತೆ. ಮತ್ತೆ ಇದು ಬಂದು ಬರುತ್ತೆ ನಿಯೋ ಡ್ರೈವ್ ಅಂತ ಬರುತ್ತೆ. ಇದು ನಿಮ್ಗೆ ಬನ್ನಿ ಒಳಗಡೆ ಹೆಂಗಿದೆ ಅಂತ ನಾನು ತೋರಿಸ್ತೀನಿ. ನಾರ್ಮಲ್ ಅಪ್ ಅಂಡ್ ಡೌನ್ ಮಿರರ್, ಲಾಕು ಅನ್ಲಾಕು ಇಲ್ಲೇ ಬರುತ್ತೆ. ನಿಮ್ಗೆ ಸಿಟ್ಟಿಂಗ್ ಪೊಸಿಷನ್ ಈ ತರ ಬರುತ್ತೆ. ಮತ್ತೆ ರೂಫಿಂಗ್ ಈ ತರ ಬರುತ್ತೆ. ಮೇಲೇನೆ AC ಇರುತ್ತೆ. ಮತ್ತೆ ಲೈಟ್ ಬಲ್ಬ್ ಇದು. AC ಅಲ್ಲೇ ನೀವು ಡೌನ್ ಅಪ್ ಅಂಡ್ ಡೌನ್ ಮಾಡ್ಕೋಬಹುದು. ಇದು ಈ ತರ 7 ಸೀಟರ್ ಆಗಿರುತ್ತೆ. ಇದು ಗಾಡಿ ಈ ತರ ಬರುತ್ತೆ. ಫ್ರಂಟ್ ರೋ ಅಲ್ಲಿ ತೋರಿಸಿ. ನಿಮ್ಗೆ ಫ್ರಂಟ್ ಅಲ್ಲಿ ಈ ತರ ಬರುತ್ತೆ. 4 ಪವರ್ ವಿಂಡೋಸು, ಮತ್ತೆ ಲಾಕು ಅನ್ಲಾಕು, ಮತ್ತೆ ಓವರ್ ಎಮ್ಸು, ಕ್ಲೋಸು ನೋಡಿ. ಇದು ಕ್ಲೋಸು ಅನ್ಲಾಕ್ ಇರುತ್ತೆ. ಇದು ಈ ತರ ಬರುತ್ತೆ. ಮತ್ತೆ ಇದು ಸೀಟು ಪವರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ನೋಡಿ. ಬ್ಯಾಕ್ ಅಂದ್ರೆ ಬ್ಯಾಕ್ ಹೋಗುತ್ತೆ ಸೀಟು, ಫ್ರಂಟ್ ಅಂದ್ರೆ ಫ್ರಂಟು, ಮತ್ತೆ ಫ್ರಂಟು ಬ್ಯಾಕು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ನಿಮಗೆ ಫುಲ್ ಸ್ಟಾರ್ಟ್ ಬಟನ್ ಬರುತ್ತೆ. ಇನ್ನೊಂದೇನಂದ್ರೆ ನಿಮ್ಗೆ ಈ ತರ ಬರುತ್ತೆ ಇನ್ಸೈಡು ನೋಡಿ. ಆಟೋಮೆಟಿಕ್ ಗೇರ್ ಬಾಕ್ಸು ಸಕ್ಕತ್ತಾಗಿರುತ್ತೆ ಈ ದೊಡ್ಡ ಗಾಡಿಗಳಲ್ಲಿ. ಮತ್ತೆ ಇದೆಲ್ಲ ಈ ತರ ಬರುತ್ತೆ. ಮತ್ತೆ ಆಟೋ AC ಕಂಟ್ರೋಲ್ ಬರುತ್ತೆ ನಿಮಗೆ. ಮತ್ತೆ ಆಲ್ ವೀಲ್ ಡ್ರೈವ್ ಇದು. ಮತ್ತೆ ಈ ಗಾಡಿಯಲ್ಲಿ ಮತ್ತೆ ಇದು ಬಂದು ನೋಡಿ ಗ್ರಿಪ್ಪರ್ರೇ ಹೋಲ್ಡ್ ಮಾಡಕ್ಕೆ ಒಂಥರ ಲೆಜೆಂಡ್ರಿ ತರ ಅನ್ಸುತ್ತೆ ನಮಗೆ. ಬನ್ನಿ ನೋಡೋಣ ನಾವು ಮತ್ತೆ ಹೋಗ್ತಾ ಮಾತಾಡ್ಕೊಂಡು. ಈ ಗಾಡಿ ಓಡಿಸ್ಬೇಕಂದ್ರೆ ಗುರು ನಿಜವಾಗ್ಲೂ ಹೆಂಗ್ ಬರುತ್ತೆ ಗೊತ್ತಾ? ಏನೋ ಒಂಥರ ಲೆಜೆಂಡ್ರಿ ಫೀಲ್ ಬರುತ್ತೆ ಗುರು. ನಿಜವಾಗ್ಲೂ ಹೆಸರು ಸಕ್ಕತ್ತಾಗಿ ಇಕ್ಕಿದ್ದಾರೆ ಈ ಗಾಡಿಯಲ್ಲಂತೂ. ನಿಜವಾಗ್ಲೂ ಮಾತಾಡಂಗೆ ಎಲ್ಲ. ಅಂದ್ರೆ ಈ ಗಾಡಿ ಇದ್ದವಾಗ ಮೈಲೇಜ್ ಅವೆಲ್ಲ ನೋಡಬಾರ್ದು ಗುರು. ಇವಾಗ ಇರೋದು ಹೇಳ್ತಾ ಇದ್ದೀನಿ, ಮೈಲೇಜ್ ಎಲ್ಲ ನೋಡಬಾರ್ದು ಈ ಗಾಡಿಗಳಲ್ಲಿ. ಎತ್ಕೊಂಡು ಓಡಿಸ್ತಾ ಇರ್ಬೇಕಷ್ಟೇ, ಮೈನ್ ಇಂಪಾರ್ಟೆಂಟು. ಸಕ್ಕತ್ತಾಗಿರುತ್ತೆ ಮೈಲೇಜು. ನಿಮಗೆ ಒಂದು 11 12, ಜಾಸ್ತಿ ಮಾತಾಡಿದ್ರೆ 9 8ಗೂ ಬರುತ್ತೆ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಗಾಡಿ ವೆಹಿಕಲ್ಲು. ಮತ್ತೆ ಈ ಗಾಡಿ ಬಗ್ಗೆ ಅಂದರೆ ನಿಮಗೆ 7 ಸೀಟ್ರು ಆರಾಮಾಗಿ. ಹಿಂದೆ ರೋ ಅಲ್ಲಿ ಸ್ವಲ್ಪ, ಅದು ಹಿಂದೆ ರೋ ಇದೆಯಲ್ಲ, ಹಿಂದೆ ರೋ ಅಲ್ಲಿ ಸ್ವಲ್ಪ ನಿಮಗೆ ಸ್ಪೇಸ್ ಕಮ್ಮಿ ಇರುತ್ತೆ, ಮೈನ್ ಇಂಪಾರ್ಟೆಂಟು. ಅದೊಂದು ಬಿಟ್ಟರೆ ಇನ್ನೆಲ್ಲ ಓಕೆ ಗಾಡಿ. ಇನೋವಾಕ್ಕಿನ್ನ ಸ್ವಲ್ಪ ಸ್ಪೇಸ್ ಇದರಲ್ಲಿ ಕಮ್ಮಿ ಅನ್ಕೊಳ್ಳಿ, ಆಲ್ಮೋಸ್ಟ್ ಕಮ್ಮಿನೇ. ಇನ್ನು ನಿಮಗೆ ಇನ್ನೆಲ್ಲ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮಾತಾಡೋಂಗಿಲ್ಲ. ಮತ್ತು ಈ ಗಾಡಿ ಸೂಪರ್ ಆಗಿದೆ, ನೀವು ಮಾತಾಡೋಂಗೆ ಇಲ್ಲ. ಲೆಜೆಂಡ್ರಿನೇ. ನನ್ನ ಮಾತುಗಳೇ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್. ನಿಜವಾಗ್ಲೂ ನೀವೇನಾನ ಅನ್ಕೊಳ್ಳಿ, ನನ್ನ ಮಾತುಗಳು ಈ ಗಾಡಿ ಏನು ಓಡಿಸ್ತಾ ಇದ್ರೆ ಒಂಥರ ಫೀಲು ಓಡಿಸ್ಬೇಕು ಅನಿಸ್ತಾ ಇದೆ. ಆದರೂ ನನಗೆ ಮಾತುಗಳು ಬರ್ತಾ ಇಲ್ಲ, ಹೇಳೋಕ್ಕೆ ಮಾತುಗಳು ಬರ್ತಾ ಇಲ್ಲ. ಯಾಕಂದರೆ ಒಂಥರ ಏನೋ ಲೆಜೆಂಡ್, ಎಲ್ಲರಿಗೂ ಒಂದು ಡ್ರೀಮ್ ಒಂಥರ ಇರುತ್ತಲ್ಲ, ಈ ಗಾಡಿ ಓಡಿಸ್ಬೇಕು, ಇದು ಮಾಡಬೇಕು ಅನ್ನೋದು. ನಮಗೂ ಒಂಥರ ಏನೋ ಒಂಥರ ಓಡಿಸಿದ್ರೆ ನಮಗೂ ಒಂಥರ ಫೀಲ್ ಚೇಂಜ್ ಆಗೋಗುತ್ತೆ. ಗಾಡಿ ಮಾತ್ರ ಎಕ್ಸಿಲೆಂಟು. ಒಂಥರ ಏನೋ ನನಗೆ ಆನೆ ಮೇಲೆ ಕುತ್ಕೊಂಡಂಗಿದೆ ನಿಜವಾಗ್ಲೂ ಫ್ರೆಂಡ್ಸ್. ನಿಜವಾಗ್ಲೂ ನೀವೇನೋ ಅನ್ಕೊಳ್ಳಿ. ಬನ್ನಿ, ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ಹಿಂಗೆ ಫಾಲೋ ಮಾಡ್ತಾಯಿರಿ. ನಮ್ಮ ಕರ್ನಾಟಕ ಜನತೆಗಳಿಗೆ ನಾವು ಇದೇ ಕೇಳ್ಕೊಳೋದು, ನಮ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಬೇಕು. ನಿಮ್ಮಿಂದ ನಮ್ಗೆ ಸಪೋರ್ಟ್ ಬರ್ತಾನೆ ಇರಬೇಕು. ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಮ್ಮನ್ನು ಸ್ವಲ್ಪ ಬೆಳೆಸ್ತಾ ಇರಿ. ಬಾಯ್ ಫ್ರೆಂಡ್ಸ್.